ಸ್ನ್ಯಾಪ್ ಆಗ್ತಿದ್ರೆ ಓ ತಿರುಗಿಲ್ಲ ಕಣಮ್ಮ ಪರವಾಗಿಲ್ಲ ಜಂಪ್ ಆಗಲಿಲ್ಲ ಬಟ್ ಸುಮ್ಮನೆ ರೋಲ್ ಆಯಿತು ಮಾಲಕ್ ನನಗೆ ಫೋನ್ ಹಚ್ಚಿ ಸೊ ಹಂಗಾಗಿ ದಾವಣಗೆರೆ ತಂಡಕ್ಕೆ ವಾಪಸ್ ಸಾಧ್ಯತೆ ಇದೆ. ಅಲ್ಲೇನದು ಏನೋ ಡೀಲ್ ಮಾಡ್ತಾಳ ವಿಡಿಯೋ ಇಸ್ಕೊಂಬರಕ್ಕ ಅಲ್ಲಿ ಪುರುಷರ ಚಾಮರಾಜನಗರ ತಂಡ ಹಾಗೂ ಮಹಿಳೆಯರ ಚಾಮರಾಜನಗರ ತಂಡ ಎರಡೂ ಕೂಡ ಆಗಮಿಸಿಲ್ಲ. ಒಂದೇ ರೈಡ್ರು ಮೈನು ಕೈ ಮುಂದೆ ಕೊಟ್ಟು ನೋಡಿ ನನಗೆ ಸೆಲೆಕ್ಟ್ ಆಗಿರೋ ರೈಡ್ರು ತೋರಿಸ್ತೀನಿ ಬಾ ನೆನ್ನೆಯಿಂದ ಹುಡುಗಿನ ನೋಡಿದಷ್ಟು ಎಷ್ಟು ಕೂಲಾಗಿ ಓಡಾಡ್ತೈತೆ ಹುಡುಗಿ ನೆನ್ನೆ ರಾಮನಗರ ವರ್ಸಸ್ ಉತ್ತರ ಕನ್ನಡ. ರಾಮನಗರ ರೋಲ್ ಹೆಂಗೆ ಇದು ಎರಡನೇ ಕರೆ. ರಾಮನಗರ ವರ್ಸಸ್ ಉತ್ತರ ಕನ್ನಡ, ಇದು ಎರಡನೇ ಕರೆ. ಅವಳು ಕೌರಿಗೆ ಆಡ್ತಾಳ ರಾಮನಗರ ಉತ್ತರ ಕನ್ನಡ. ಓಕೆ ಆದಷ್ಟು ಬೇಗನೆ ಉತ್ತರ ಕನ್ನಡ ಕ್ರೀಡಾಪಟುಗಳು ಸ್ಟ್ಯಾಮಿನ ಹಂಗಂದ್ರೆ ಕೋರ್ಟ್ನಲ್ಲಿ ಬರಬೇಕು. ಆದಷ್ಟು ಬೇಗನೆ ಕ್ರೀಡಾಪಟುಗಳನ್ನ ಕೋರ್ಟ್ ನಂಬರ್ 1ರಲ್ಲಿ ತಂಡಗಳಿಗೆ ಇದು ಕೊನೆಯ ಕರೆ. ಅಂಕಣ 2ರಲ್ಲಿ ಉತ್ತಮವಾದಂತಹ ಪಂದ್ಯ ಸಾಗ್ತಾ ಇದೆ. ಅದನ್ನು ಕೂತ್ಕೊಂತಾಳೆ ಮುಂದೆ ಕೈ ಕೊಟ್ಟಿದ್ರೆ ತಳ್ಳೋದ್ರ ಮೂಲಕ ಅಂತರನ್ನು ಒಂಚೂರು ಕಡಿಮೆ ಮಾಡ್ತಾ ಇದ್ದಾರೆ. ಪಂದ್ಯ 4-15ರಲ್ಲಿ ಸಾಗ್ತಾ ಇದೆ. ಧಾರವಾಡ ಉತ್ತಮವಾದಂತಹ ಲೀಡಿಂಗ್ ಅನ್ನ ಕಂಡುಕೊಂಡಿದೆ. 15-4ರಲ್ಲಿ ಪಂದ್ಯ ಅಂಕಣ 2ರಲ್ಲಿ. ರೈಡರ್ ಹೇಳ್ತಾ ಇದ್ದಾರೆ ಟಚ್ ಪಾಯಿಂಟ್ ಇದೆ ಅಂತ. ನೋಡೋರ ಅಫಿಷಿಯಲ್ ನಿರ್ಧಾರ ಇಲ್ಲ, ಯಾವುದೇ ಟಚ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೀಗ ಸುಮಾರು ಬಾರಿ ರೈಡಿಂಗ್ ನಲ್ಲಿ ಯಶಸ್ಸನ್ನು ಕಂಡಂತಹ ಕ್ರೀಡಾಪಟು ಜರ್ಸಿ ನಂಬರ್ 4 ಈ ಬಾರಿಯೂ ಸಹ ಯಶಸ್ಸನ್ನು ಕಾಣೋದ್ರ ಮೂಲಕ 14-4ರಲ್ಲಿ ಪಂದ್ಯ ಸಾಗ್ತಾ ಇದೆ. ಅತಿ ಹೆಚ್ಚು ಅಂಕದ ಮುನ್ನಡೆಯನ್ನ ಪಡ್ಕೊಂಡಿದೆ ಧಾರವಾಡ ತಂಡ. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಬೋಧಕೇತರ ಸಿಬ್ಬಂದಿಯ ಸಂಘದ ಅಧ್ಯಕ್ಷರಾದಂತಹ ಸರ್ವಾಚಾರ್ಯರಾದಂತಹ ಕೂಡ ಆಯೋಜಕರ ಪರವಾಗಿ ದೈಹಿಕ ಶಿಕ್ಷಣ ಉಪನ್ಯಾಸಕರ ಸಂಘದ ಪರವಾಗಿ ತುಂಬಿರುವುದನ್ನು ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ನೂತನವಾಗಿ ಆಯ್ಕೆಯಾದಂತಹ ಸರ್ವಾರ್ ಸರ್ ಅವರು ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ. ಅವರಿಗೆ ತುಂಬಿರುವುದರ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅಂಕಣ 1ರಲ್ಲಿ ಮುಂದಿನ ಪಂದ್ಯ ಅವ್ರದ್ದು ವಿಡಿಯೋ ಅವ್ರಿಗೆ ನಿಯರ್ ಮೆಸೇಜ್ ಯಾರಿಗೂ ಬರ್ತದೆ. ನಾನೇ ಮಾಡ್ಕೋತೀನಿ ಅಂದ್ರೆ ಅವ್ರ ಮೊಬೈಲ್ ನಿಯರ್ ಮೆಸೇಜ್ ಸಿಗ್ತಾ ಇಲ್ಲ. ಸೆಟ್ಟಿಂಗ್ಸ್ ಹೋಗೋ ಇದು ಬ್ಲೂಟೂತ್ ಇದೆ, ಬ್ಲೂಟೂತ್ ಇಂದ ಕಳ್ಸೋದು. ಇಲ್ಲಿ ನೋಡಿ 2% ನಿಯರ್ ಬೈ ಇರುತ್ತೆ ಯಾವ ಫೋನ್ ಕೊಡಕ್ಕೆ ರೆಡಿ हमको नहीं मालूम ಉಪನ್ಯಾಸಕರಾದಂತಹ ಮಾತೆಗ್ ನೋಡ್ತಾರೆ ಯಾಸಿನ್ ಸರ್ ಯಾರು ಬೆಂಗಳೂರು ಸೌಂಡ್ ತಕ್ಷಣ ನಾವು ಕೊಡಲ್ಲ ನಿಮ್ಗೆ. ನಮ್ದು ನಿಮ್ದೈತೆ ಮ್ಯಾಚ್. ಅಂಕಣ 1ರಲ್ಲಿ ಮುಂದಿನ ಪಂದ್ಯ ಉತ್ತರ ಕನ್ನಡ. ನಿನ್ನ ಫೋನ್ ಹೀಟಾಗಿ ನಿನ್ನ ಫೋನ್ ಹೀಟಾಗಿ ಹೋಯ್ತು. ಫ್ಲಾಶ್ ಆಯ್ತಾ? ಏನು ಆಫ್ ಆಯ್ತು? ರಾಮನಗರ ಬರ್ಲಿಲ್ಲ ಅಂದ್ಬಿಟ್ಟು ಅವ್ರನ್ನ ನಿಮ್ ಟೀಮ್ ರೆಡಿ ಮಾಡಿ ಮೇಡಮ್. ನಮ್ಮ ಜಿಲ್ಲೆಯ ತಂಡ ಸರ್. ನಿಮ್ ಜಿಲ್ಲೆ ರೆಡಿ ಮಾಡಿ ಇಲ್ಲೊಂದು ಕರೀತಾ ಎಲ್ಲರಿಗೂ ಅನೌನ್ಸ್ ಮಾಡಿಬಿಟ್ಟು ನೀವು ಮಾತ್ರ ಸುಮ್ಮನೆ ನಿಂತ್ಕೊಂಡಿದ್ದೀರಿ. ವುಮೆನ್ಸ್ ಕಾಲೇಜ್ ತಾನೆ. ಕೋರ್ಟ್ ನಂಬರ್ 2ರಲ್ಲಿ ಅತ್ಯುತ್ತಮವಾದಂತಹ ಪಂದ್ಯ ನಡೀತಾ ಇದೆ. ಅಂಕಣ 2ರಲ್ಲಿ ಪಂದ್ಯ ಸಾಗ್ತಾ ಇದೆ. ಉತ್ತಮವಾದಂತಹ ಲೀಡಿಂಗ್ ಅನ್ನ ಕಂಡುಕೊಂಡಿದೆ. 22 ಕೇವಲ 4ರಲ್ಲಿ ಪಂದ್ಯ ಸಾಗ್ತಾ ಇದೆ. ಅತಿ ಸುಲಭವಾದಂತಹ ಗೆಲುವನ್ನ ಕಾಣುವಂತಹ ಸಾಧ್ಯತೆಯನ್ನ ಕಂಡು ಬರ್ತಾ ಇದೆ ಧಾರವಾಡಗೆ. ನೋಡಿ ಎಷ್ಟು ಫೇಕ್ ಮಾಡಿಕೊಂಡ್ರು ಆರ್ಚರಿ ಓಪನ್ ಆಗುತ್ತೆ. ಮತ್ತೊಂದು ಟಚ್ ಮೂಲಕ ಮತ್ತೊಂದು ಅಂಕ ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಧಾರವಾಡ ತಂಡದ ಆಟಗಾರ್ತಿಯರು. ತುಂಬಾ ದೂರದಿಂದ ಝೂಮ್ ಹಾಕಿ ಪ್ರೇಕ್ಷಕರ ಅಭಿಮಾನಿಯನ್ನ ನೀಡ್ತಾ ಇರ್ತಕ್ಕಂಥ ನಮ್ಮ ರೈಡರ್ ಹೆಸರು ಗೊತ್ತಿಲ್ಲ. ಧನ್ಯವಾದಗಳು ಸರ್.
ಹೆಂಗ್ ಹೊಡಿತಾಳ ಅವಳೇ ಡಿಫೆನ್ಸ್ ಕುಶಾಲ್ ಸರ್ ಕುಶಾಲ್ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಎಷ್ಟು ಸ್ಟಾಮಿನಾ ಇದೆ ಹುಡುಗಿಗೆ. ಬಾಬಾ ಸರ್ ಮಾರ್ಕರ್ ಕೊಟ್ಟಿದ್ರಲ್ಲೇ ರಾಜೇಂದ್ರ ಸರ್ ಮಾರ್ಕರ್ ಆಗಲೇ ಕೊಟ್ಟಿದ್ದಿಲ್ಲ ಮತ್ತೆ ಮೊದಲಾರ್ಧದಲ್ಲೇ ಧಾರವಾಡ ಅತ್ಯುತ್ತಮವಾದಂತಹ ಅಂತರವನ್ನ ಕಾಯ್ದಿದೆ. 25-4 ಪಂದ್ಯ ಸಾಗ್ತಾ ಇದೆ. ನಮ್ಮ ಶೈಕ್ಷಣಿಕ ಜಿಲ್ಲೆಯ ಜಿಲ್ಲಾ ಉಪಸಂಯೋಜಕರಾದಂತಹ ಸನದಿ ಸರ್ ಹಾಗೂ ಹಿರಿಯರಾದಂತಹ ಗಜೇಂದ್ರ ಸರ್ ಇಬ್ಬರು ಸಹಿತ ಖ್ಯಾತ ವಾಲಿಬಾಲ್ ಆಟಗಾರರು, ತರಬೇತುದಾರರು, ನಿರ್ಣಾಯಕರು. ಇವರಿಗೆ ವೇದಿಕೆ ಪರವಾಗಿ ತುಂಬಿರುವುದರಿಂದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಧಾರವಾಡ ಹಾಗೂ ಉತ್ತರ ಕನ್ನಡ ತಂಡದ ವ್ಯವಸ್ಥಾಪಕರು, ಉತ್ತರ ಕನ್ನಡ ಇಲ್ಲ ಅವಾಗ್ಲೇದು ಮಾಡೋದು ಕೋರ್ಟ್ ನಂಬರ್ 2ರಲ್ಲಿ ಮುಂದಿನ ಪಂದ್ಯ ವಿಜಯಪುರ ಯಾದಗಿರಿ. ವಿಜಯಪುರ ವರ್ಸಸ್ ಯಾದಗಿರಿ. ಕೋರ್ಟ್ ನಂಬರ್ 2ರಲ್ಲಿ ನಿರಂತರವಾಗಿ ಧಾರವಾಡ ತಂಡ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಅಂಕಣವೊಂದರಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ 5ನೇ ಪಂದ್ಯ ಆರಂಭವಾಗಲಿದೆ. ರಾಮನಗರ ವರ್ಸಸ್ ಉತ್ತರ ಕನ್ನಡ. 2ನೇ ಅಂಕಣ 2ರಲ್ಲಿ ಕೂಡ ಉತ್ತರ ಕನ್ನಡ ಅತ್ಯುತ್ತಮವಾಗಿ ಸಾಗ್ತಾ ಇದೆ. ಉತ್ತರ ಕನ್ನಡ ಓಕೆ, ಆದಷ್ಟು ಬೇಗನೆ ಕರಿತೇನೆ ಮೇಡಮ್. ಬ್ಯಾಟಿಂಗ್ ನ ಮೂಲಕ ಮತ್ತೊಂದು ಅಂಕವನ್ನು ಜರ್ಸಿ ನಂಬರ್ 12. ಇದರೊಂದಿಗೆ ಅಂಕ 27-5 ಸಾಗಿದೆ. ಆರಂಭದಲ್ಲಿ ಉತ್ತಮವಾದ ಖ್ಯಾತ ಅಥ್ಲೀಟ್ ಆದಂತಹ ಅಶ್ವಿನಿ ಬುಲ್ಬುಲೆ ಮೇಡಮ್, ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಖ್ಯಾತ ಅಥ್ಲೀಟ್ ಆದಂತಹ ಅಶ್ವಿನಿ ಬುಲ್ಬುಲೆ ಮೇಡಮ್, VSM ಕಾಲೇಜಿನ ದೈಹಿಕ ಶಿಕ್ಷಣ ಉಪನ್ಯಾಸಕರು. ಎಲ್ಲ ಇಬ್ರು ವೇದಿಕೆ ಹತ್ರ ರಿಪೋರ್ಟ್ ಮಾಡ್ಕೋಬೇಕು. ಅಶ್ವಿನಿ ಬುಲ್ಬುಲೆ ಮೇಡಮ್ ಮುಂದಿನ ಪಂದ್ಯ ವಿಜಯಪುರ ನಮ್ಮ ಸೇವೆಗೆ ಇಲ್ಲಿ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ. ರೆಡಿ ಇರಬೇಕು. ಅಂಕಣ 2ರಲ್ಲಿ ಮುಂದಿನ ಪಂದ್ಯ ವಿಜಯಪುರ ವರ್ಸಸ್ ಯಾದಗಿರಿ. ಉತ್ತರ ಕನ್ನಡ ಅಂಕಣ 1ಕ್ಕೆ ಇನ್ನೂ ಕ್ರೀಡಾಪಟುಗಳು ರಿಜಿಸ್ಟರ್ ಮಾಡಿಲ್ಲ. ದಯಮಾಡಿ ಬಂದು ರಿಪೋರ್ಟ್ ಅನ್ನು ಮಾಡ್ಕೊಳ್ಬೇಕು. ಉತ್ತರ ಕನ್ನಡ ವರ್ಸಸ್ ರಾಮನಗರ. ಉತ್ತರ ಕನ್ನಡ ಈ ಎರಡು ತಂಡದ ಆಟಗಾರರು ಆದಷ್ಟು ಬೇಗ ರಿಪೋರ್ಟ್ ಮಾಡ್ಕೋಬೇಕು. ಇದು ಕೊನೆಯ ಕರೆ. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ನಿವೃತ್ತ ಪ್ರಾಚಾರ್ಯರಾದಂತಹ ಜಾಧವ್ ಸರ್ ವೇದಿಕೆಗಳಿಗೆ ಆಗಮಿಸಬೇಕು. ದಯಮಾಡಿ ಅಫಿಷಿಯಲ್ಸ್ ಇನ್ನು ಯಾರು ನಾಷ್ಟ ಮಾಡಿಲ್ಲ, ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ನಿಮ್ಮ ಕ್ರೀಡೆಗೆ ಪ್ರೋತ್ಸಾಹ ನೀಡಿ ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಜಾಧವ್ ಸರ್ ಅವರು ವೇದಿಕೆಗಳಿಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ವೇದಿಕೆ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ದಯಮಾಡಿ ರೆಫ್ರಿಗಳು, ಅಫಿಷಿಯಲ್ಸ್ ಇನ್ನು ಯಾರು ಟಿಫನ್ ಮಾಡಿಲ್ಲ, ದಯಮಾಡಿ ಹೋಗಿ ಟಿಫನ್ ಮಾಡ್ಕೋಬೇಕು. ನಿಮ್ಮ ಉಪಸ್ಥಿತಿ ನಮಗೆ ತುಂಬಾ ಮುಖ್ಯ. ನೀವಿಲ್ಲದೆ ಪಂದ್ಯಾವಳಿಗಳು ಮುಂದೆ ಸಾಗುವುದಿಲ್ಲ. 5ರಲ್ಲಿ ಪಂದ್ಯ ಸಾಗ್ತಾ ಇದೆ. ವಿಜಯಪುರ ಮತ್ತು ಯಾದಗಿರಿ ತಂಡಕ್ಕೆ ಇದು ಅಂತಿಮ ಕರೆ. ಅಂಕಣ 1ರಲ್ಲಿ ಅಫಿಷಿಯಲ್ ಟೈಮ್ ಔಟ್ ನ ತೆಗೆದುಕೊಂಡು ಟಿಫನ್ ಅನ್ನು ಮಾಡ್ತಾ ಇದ್ದಾರೆ. ಹಾಗೆ ಅಂಕಣ 2ರಲ್ಲಿ ನೋಡೋದಾದ್ರೆ ಪಂದ್ಯಗಳು ಉತ್ತಮವಾಗಿ ಆಗ್ತಾ ಇದೆ. ನಗರ ಮತ್ತು ವಿಜಯಪುರ ಮತ್ತು ಯಾದಗಿರಿ. ಮುಂದಿನ ಪಂದ್ಯ ವಿಜಯಪುರ ಮತ್ತು ಯಾದಗಿರಿ ತಂಡಗಳು ರೆಡಿ ಇರಬೇಕು. ಅಂಕಣ 2ರಲ್ಲಿ ಪಂದ್ಯ ಪ್ರಾರಂಭವಾಗಲಿದೆ. ತಮ್ಮ ಉಪಸ್ಥಿತತೆಯನ್ನ ರಾಮನಗರ ಮತ್ತು ಉತ್ತರ ಕನ್ನಡ
ರಾಮನಗರ ಬಹುಶಃ ಬಂದಿದೆ. ಉತ್ತರ ಕನ್ನಡ ಓಕೆ, ಉತ್ತರ ಕನ್ನಡ ರಿಪೋರ್ಟ್ ಮಾಡಿದೆ. ರಾಮನಗರ ತಂಡ ಆದಷ್ಟು ಬೇಗನೆ ಬರಬೇಕು. ಬಾಲಕಿಯರ ರಾಮನಗರ ತಂಡ ಮೈದಾನದ ಹತ್ತಿರ ಇದ್ದರೆ ಕೈ ಮೇಲೆ ಮಾಡಿ. ವಿಜಯಪುರ ಮತ್ತು ಯಾದಗಿರಿ ಎರಡು ತಂಡಗಳು ಆದಷ್ಟು ಬೇಗನೆ ಮೈದಾನಕ್ಕೆ ಬರಬೇಕು. ರಾಮನಗರ ಮೈದಾನ ಕಡೆ ಬರ್ತಿದ್ರೆ ಕೈ ಮೇಲೆ ಮಾಡಿ. ಓಕೆ, ಎರಡು ತಂಡಗಳು ಆಗಮಿಸಿವೆ. ಮುಂದಿನ ಪಂದ್ಯ ರಾಮನಗರ ಮತ್ತು ಉತ್ತರ ಕನ್ನಡ. ದಯಮಾಡಿ ವೀಕ್ಷಕರೆಲ್ಲರೂ ಸಹ ಸೌಜನ್ಯ ಮೇಡಮ್ ಎರಡು ತಂಡ ಬಂದಿವೆ ನೋಡಿ, ಸ್ಟಾರ್ಟ್ ಮಾಡಿಸಿ. ಅಫಿಷಿಯಲ್ಸ್ ಬರ್ಬೇಕು ಸರ್. ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಔಟ್ ಧಾರವಾಡ. ಅತಿ ಉತ್ತಮವಾದಂತಹ ಅಂಕದ ಉತ್ತಮವಾದಂತಹ ಹಿಡಿತ, ಮತ್ತೊಂದು ಅಂಕ ಧಾರವಾಡ ತಂಡಕ್ಕೆ. ರಾಮನಗರ ಮತ್ತು ಉತ್ತರ ಕನ್ನಡ ಎರಡು ತಂಡಗಳು ಸಹ ಅಂಕಣ ಒಂದರಲ್ಲಿ ರಿಪೋರ್ಟ್ ಅನ್ನು ಮಾಡಿಕೊಂಡಿದೆ. ದಯಮಾಡಿ ಅಫಿಷಿಯಲ್ಸ್ ಸ್ವಲ್ಪ ಬೇಗ ಬರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಸೂಪರ್ ಟ್ಯಾಕಲ್ ಆನ್ ಇದೆ. ಸ್ಟಾರ್ಟ್ ಮಾಡಬೇಕು. ಸೂಪರ್ ಟ್ಯಾಕಲ್ ಆಗುತ್ತಾ ಇಲ್ವಾ ಅಂತ. ಹೌದು, ಇದೀಗ ಮೊದಲ ಬಾರಿಗೆ ಹಿಡಿತವನ್ನು ಟ್ಯಾಕಲ್ ಮಾಡಿದ. ಇದರೊಂದಿಗೆ 2 ಅಂಕಗಳನ್ನು ತಮ್ಮದಾಗಿಸಿಕೊಂಡಿದೆ. ಅಂಕ 8:39 ಸಾಗ್ತಾ ಇದೆ. ಇದೀಗ ಕೊನೆಯ 1 ನಿಮಿಷಗಳು ಮಾತ್ರ ಬಾಕಿ ಉಳಿದಿರುವ ತಂಡಗಳಿಗೆ ಒಂದೊಂದು ರೈಡ್ ಸಿಗುವಂತಹ ಸಾಧ್ಯತೆ ಇದೆ. ಕೊನೆಯ ಹಂತದಲ್ಲಿ ತಮ್ಮ ಲಯಕ್ಕೆ ಬರಲಿರುವಂತಹ ವಿಜಯನಗರ ಆದರೆ ಯಾವುದೇ ಗೆಲುವನ್ನು ಅತ್ತ ಸಾಗಲು ಸಾಧ್ಯವೇ ಇಲ್ಲ. ಕೇವಲ 1 ನಿಮಿಷಗಳು ಮಾತ್ರ ಬಾಕಿ ಉಳಿದಿದೆ. ನಮ್ಮ ಜಿಲ್ಲೆಯ ಖ್ಯಾತ ಅಥ್ಲೀಟ್ ಆದಂತಹ ಅಶ್ವಿನಿ ಬುಲ್ಬುಲ್ ರೈಡ್ ಆಗುವಂತಹ ಚಾನ್ಸಸ್ ಇದೆ. ಜರ್ಸಿ ನಂಬರ್ 4 ಪಂದ್ಯದ ಪೂರ್ಣಕ್ಕೂ ಉತ್ತಮವಾದಂತಹ ರೈಡಿಂಗ್ ಅನ್ನು ಮಾಡೋದ್ರ ಮೂಲಕ ತಂಡಕ್ಕೆ ಆಸರೆಯಾದ್ರು. ಅದರೊಂದಿಗೆ 48ರೊಂದಿಗೆ ಪಂದ್ಯ ಮುಕ್ತಾಯಗೊಂಡಿದೆ. ಇದರೊಂದಿಗೆ ಉತ್ತಮವಾದಂತಹ ನಿಪ್ಪಾಣಿ ತಾಲೂಕಿನ ನೋಡಲ್ ಆಫೀಸರ್ ಆದಂತಹ ಗುರುದತ್ ಪಾಟೀಲ್ ಸರ್